ಈಗ ಹೇಳ್ತಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಈಗ ಉತ್ತರ ಕರ್ನಾಟಕ ಅಂತಂದರೆ ಪ್ರತಿಭೆಗಳಿಗೆ ಬರ ಇಲ್ಲ ಅಲ್ಲಿ. ಆದರೆ ಅವ್ರು ಯಾರೂ ಈಚೆ ಬರಲ್ಲ. ಎಲ್ಲರೂ ಅಲ್ಲೇ ಸ್ಟಕ್ ಆಗಿಬಿಟ್ಟಿರ್ತಾರೆ. ಒಂದು ಸರ್ಕಮ್ಸ್ಟೆನ್ಸಸ್ ಏನಿರುತ್ತೆ ಅಲ್ಲೇ ಸ್ಟಕ್ ಆಗಿಬಿಟ್ಟಿರ್ತಾರೆ. ಸ್ಪೆಷಲಿ ಹೆಣ್ಮಕ್ಳು ಬಂದಿದ್ದಾರೆ ತುಂಬ ಜನ. ಶ್ರುತಿ ಮೇಡಮ್ಮು ಇವರೆಲ್ಲ ಬಂದಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಇನ್ನಷ್ಟು ಜನ ಅಲ್ಲಿ ಪ್ರತಿಭೆಗಳಿದೆ ನಮಗೆ ಗೊತ್ತಿಲ್ಲದೆ ಇರೋರು. ಅವ್ರ ಹಾಡುಗಳಾಗಿರ್ಬೋದು, ನಟನೆ ಮಾಡೋದಾಗಿರ್ಬೋದು, ಎಲ್ಲವೂ ತುಂಬ ಸಖತ್ತಾಗಿ ಮಾಡ್ತಾರೆ. ಆದರೆ ಅವ್ರು ಆಚೆ ಬರ್ತಾಯಿಲ್ಲ, ಬೆಳಕಿಗೆ ಬರ್ತಾಯಿಲ್ಲ. ಅವರು ಕೂಡ ತಮ್ಮನ್ನು ಗುರುತಿಸ್ಕೊಳ್ಬೇಕು. ನಾವು ಚಿತ್ರರಂಗದಲ್ಲಿ ಆಗಿರ್ಬೋದು, ಬೇರೆ ರಂಗದಲ್ಲಿ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಹೇಳೋದಾದರೆ ವರ್ಷ, ಅದು ಎಷ್ಟು ಬದಲಾಗಬೇಕು ಅಂತ ಅನಿಸುತ್ತೆ ನಿಮಗೆ ಇನ್ನೂ ಕೂಡ? ನೀವು ಈಗ ಅದನ್ನೆಲ್ಲ ಓವರ್ಕಮ್ ಮಾಡಿ ಬಂದಿದ್ದೀರಾ ಇಲ್ಲಿವರೆಗೂ. ಸೊ ಅದು ಎಷ್ಟು ಕಷ್ಟ ಇತ್ತು ನಿಮ್ಮೂರಲ್ಲಿ? ನಿಮ್ಮ ಕಟ್ಟುಪಾಡುಗಳೇ ಬೇರೆ ಬೇರೆ ಥರ ಇರುತ್ತೆ. ನಿಮ್ಮ ತಾಯಿ ತಂದೆ ಎಲ್ಲರೂ ಒಪ್ಕೊಂಡ್ರಾ ನೀವು ಈ ಥರ ನಟಿ ಆಗ್ತೀನಿ ಅಂತ ಅಂದಾಗ? ಹೇಗೆ? ಮೊದಲನೇ ನೀವು ಕೇಳ್ದಂಗೆ ರೀ, ಹೌದು ರೀ, ಉತ್ತರ ಕರ್ನಾಟಕ ಕೆಲವೊಂದು ಬರೀ ನಟನೆ ಅಂತಲ್ರಿ, ಕೆಲವೊಂದು ಭಾಳಷ್ಟು ವಿಷಯ ಒಳಗೆ ನಮ್ಮ ಉತ್ತರ ಕರ್ನಾಟಕ ಹಿಂದುಳಿದದ್ರಿ. ಅದಕ್ಕೆ ಕೆಲವೊಂದು ಕಾರಣಗಳದಾವ ರೀ. ಬಟ್ ಏನು ಅಂತಂದ್ರೆ ಅದೇ ರೀ, ಒಂದು ಸ್ವಲ್ಪ ಟೈಮ್ ಬಂದಾಗ ಅಲ್ಲೂ ಸ್ವಲ್ಪ ಡೆವಲಪ್ಮೆಂಟ್ ಆದಾಗ, ಜಾಬ್ಸ್ ಎಂಪ್ಲಾಯ್ಸ್ಮೆಂಟ್ ಚಲೋ ಆದಂಗೆ ಮಾಡ್ದಂಗೆ ಅದು ಬೆಳ್ಕೊಂತ ಹೋಗ್ತದೆ ಅನ್ಕೊತೀನಿ ರೀ. ಆ್ಯಂಡ್ ಕಲೆ ಅಂತ ಬಂದರೆ ಏನಂದ್ರಿ, ಅದೇ ರೀ, ಈಗ ಮಹಾನಟಿ ಅಂತ ಶೋ ಬಂದಿದ್ದಕ್ಕೆ ನಾ ಹೊರಗೆ ಬರೋದಾತ್ರಿ, ಇಲ್ಲ ನನಗೂ ಬರ್ತಿದ್ದಿಲ್ಲ. ನೀವು ನೋಡ್ರೆ ಲಾಸ್ಟ್ ಸೀಸನ್ 1 ಒಳಗೆ ನಮ್ಮ ಉತ್ತರ ಕರ್ನಾಟಕದವ್ರು ಯಾರೂ ಇದ್ದಿದ್ದಿಲ್ಲ ರೀ. ಈ ಸತಿ 3 ಮಂದಿ ಬಂದಿರು. ನಾವು ಬೀದರ್ದಿಂದ ಬೆಳಗಾವಿದಿಂದ ನಾವು 2 ಮಂದಿ ಇದ್ವಿ. ಸೊ ಇಂಥ ವೇದಿಕೆನೇ ರೀ ಉತ್ತರ ಕರ್ನಾಟಕದಿಂದ ಹೆಣ್ಮಕ್ಳು ಆಡಿಷನ್ ಕೊಟ್ಟ ಇಲ್ಲಿ ತನಕ ಬರೋಕ್ಕಾಗೋದು. ಸೊ ಅದಕ್ಕೆ ಮಹಾನಟಿಗೆ ಥ್ಯಾಂಕ್ಸ್ ಹೇಳ್ಬೇಕು ರೀ. ನಮ್ಮಂಥ ಹಳ್ಳಿ ಪ್ರತಿಭೆಗಳ್ನ ತಂದು ಇಂಥ ರಾಜಧಾನಿ ಒಳಗೆ ಒಂದು ವೇದಿಕೆ ಕೊಡಾಕತ್ತಾರೆ ರೀ. ಆಮೇಲೆ ಇನ್ನೊಂದು ಏನಂದ್ರೆ ರೀ, ಈಗ ಹೆಂಗೆ ಮಂಗಳೂರದೊಂದು ಮೂವಿ ಮಾಡಿದಾಗ ಎಲ್ಲ ಒಂದು ಶೆಟ್ಟಿ ಅವ್ರ ಮೂವಿ ಆಗತ್ತದಂದ್ರೆ ಎಲ್ಲರೂ ಬಂದುಬಿಡ್ತಾರೆ ರೀ. ಅಲ್ಲಿ ಅವ್ರು ಏನು ಮಾಡ್ತಾರೆ ರೀ, ಅವ್ರವರೇ ಇರೋರನ್ನ ಮಂಗಳೂರು ಪ್ರತಿಭೆಗಳನ್ನ ಹಾಕೊತಾರೆ. ಹಂಗೆ ಈಗ ಹೊಸ ಹೊಸ ಉತ್ತರ ಕರ್ನಾಟಕ ಮೂವಿಗಳು ಬರ್ಬೇಕು ರೀ. ನಮ್ಮ ಸ್ಲ್ಯಾಂಗ್ ಒಳಗನ ಬರ್ಬೇಕಂದ್ರೆ ಒಂದು ಅರ್ಧ ರಾಜ್ಯ ನಮ್ದು ಐತ್ರಿ ಉತ್ತರ ಕರ್ನಾಟಕ, ನಮ್ಮ ಸ್ಲ್ಯಾಂಗ್ ನಡೀತದ್ರಿ. ಹಾಂ ರೀ. ಸೊ ನಮ್ಮ ಸ್ಲ್ಯಾಂಗ್ ಒಳಗೂ ನಮ್ಮ ರಸ ಇರೋದು, ನಮ್ಮಂಥ ಇದು ಸೊಗಡದ್ದು ಮೂವಿ ಬರ್ಬೇಕ್ರಿ. ಹೌದು ರೀ. ಆ ಥರದ್ದೆಲ್ಲ ಈಗ ಕಾಂತಾರದ್ದು ಬಂದರೆ ಎಲ್ಲವೂ ಬರಲ್ರಿ. ಅಂಜನಾದ್ರಿ ಹನುಮಪ್ಪನ ಬರಲಿ, ಸಾವಿರಾರು ಕತ್ತಿ ಅದಾವ್ರಿ. ನಮ್ದು ಶೈಲಿ ಐತಿ, ಮಾಡಿದೈತಿ. ವಿಜಯನಗರ ಸಾಮ್ರಾಜ್ಯ ನಮ್ಮ ಕಡೆನ ಐತ್ರಿ, ಅಲ್ಲೇ ಮಾಡಿದೈತಿ. ಸೊ ಅಷ್ಟೊಂದು ವೆರೈಟಿ ನಮ್ಮ ಕಡೆ ಐತ್ರಿ. ಸೊ ಹೋಪ್ಫುಲಿ ನಮ್ಮ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಒಳಗೆ ಹೊಸ ಹೊಸ ಮೂವಿ ಬಂದ್ರೆ ಸೊ ನಮ್ಮ ಪ್ರತಿಭೆಗಳು ಅಲ್ಲಿ ಬಂದು ಆ್ಯಕ್ಟ್ ಮಾಡೋಂಗೆ ಚಾನ್ಸ್ ಸಿಗ್ಲಿ ಅನ್ಕೊತೀನಿ ರೀ. ಆಮೇಲೆ ಇನ್ನು ನನ್ನ ವಿಷಯಕ್ಕಂತ ಬಂದ್ರೆ ಹೌದು ರೀ, ಸಣ್ಣಾಗಿರ್ತಾಗಿಂದ ಹೆಂಗೆ ರೀ, ನಾ ಭಾಳ ಸಣ್ಣ ಹಳ್ಳಿಯಿಂದ ಬಂದಿದ್ರಿ. ನಮ್ಮ ಹಳ್ಳಿ ಒಳಗೆ ಒಂದು ಕಾಲೇಜ್ ಆ ಥರ ಏನೂ ಇದ್ದಿದ್ದಿಲ್ಲ ರೀ. ನಾವೆಲ್ಲ ಪಕ್ಕದ ಹಳ್ಳಿ ಹೋಗಿ ಕಲ್ತು ಮಾಡಿದವ್ರಿ. ಸೊ ಸಣ್ಣಾಗಿರ್ತಾಗಿಂದ ಅವ್ವ ಅಪ್ಪ ಬಡತನ ಫ್ಯಾಮಿಲಿ ಇರೋದ್ರಿಂದ ಮರ್ಯಾದೆಗೆ ಅಂಜಿ ಒಲ್ಲೆವ್ವ ಎದಕ್ಕೆ ಹೊರಗೆ ಹೋಗಿ ಎದಕ್ಕೆ ಮಾಡ್ತಿ, ಅದ್ಯಾಕೆ ಇದ್ಯಾಕೆ ಅನ್ನೋದು ಇದ್ದಿದ್ದಾರೆ. ಅದ್ರಾಗ ನಮ್ಮ ಅವ್ವ ಅಪ್ಪರದಂತೂ ತೀರಾ ರೀ ಒಲ್ಲೆವ್ವ ಎದಕ್ಕೆ ಅಂತಂದು. ಸೊ ಬಟ್ ನಂದು ಅದೇ ರೀ, ನಾಗೇನು ಚಾಲೆಂಜಿಂಗ್ ರೀ. ಅದಕ್ಕೆ ಅನುಶ್ರೀ ಅಕ್ಕಾರ್ ನಂಗೆ ಚಾಲೆಂಜಿಂಗ್ ಸ್ಟಾರ್ ಅಂತಾರೆ ರೀ. ನಂಗೆ ಆ್ಯಕ್ಚುಲಿ ಮಹಾನಟಿ ಚಾಲೆಂಜಿಂಗ್ ಸ್ಟಾರ್ ಅಂತ ಮೆಗಾ ಆಡಿಷನ್ ಒಳಗೆ ಅನುಶ್ರೀ ಮೇಡಮ್ ಬಿರುದು ಕೊಟ್ಟಿದ್ರು ರೀ ನಂಗೆ. ಸೊ ಏನಕ್ಕಂದ್ರೆ ಇಷ್ಟೊಂದು ಚಾಲೆಂಜಸ್ ನಾ ಫೇಸ್ ಮಾಡೀನಿ ಲೈಫ್ ಒಳಗೆ ಅಂತಂದು. ಸೊ ಅವರು ಇಲ್ಲ ನೀ ಮಾಡೋದಿಲ್ಲ ಅಂದಾಗ ನಾ ಕುಸ್ತಿ ಆಡ್ತೀನಿ. ಗಂಡು ಬಿರಿಗತ್ಲೆ ಆಡೋದಿಲ್ಲವ ಹಾಗೆಲ್ಲ ನಾ ಆಡ್ತೀನಿ. ನಾ ಹಂಗೆ ರೀ ಮಾಡ್ತೀನಿ ಅಂತ. ಸೊ ಮೊದಲಿಂದನೂ ಅದು ನನಗೆ ಹಠಾವ್ ಹಾಡ್ರಿ, ಏನೋ ಮಾಡಬೇಕು, ಡಿಫ್ರೆಂಟ್ ಮಾಡಬೇಕು, ನಮ್ಮ ಹಳ್ಳಿಯಿಂದ ಹೊರಗೆ ಹೋಗುವಂಗೆ ಏನರೇ ಮಾಡ್ಬೇಕಂತಂದು. ಸೊ ಆ್ಯಕ್ಟಿಂಗ್ ಅಂತ ಬಂದಾಗ್ಲೂ ರೀ, ಮುಂಚೆ ಆದರೂ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಕಂಟೆಂಟ್ ಕ್ರಿಯೇಟ್ ಅವು ಇವೆಲ್ಲ ಮಾಡ್ತಿರ್ಬೇಕಾದ್ರೆ ನಮ್ಮ ರಿಲೇಟಿವ್ಸ್ ನಮ್ಮ ವ್ಯಾಪಾರ ಅನ್ನೋರು ಎದಕ್ಕೆ ಅಂದ್ರೆ ನಮ್ಮ ಕಡೆ ಹೆಂಗೆ ರೀ, ಲಿಪ್ಸ್ಟಿಕ್ ಹಚ್ಕೊಂಡ್ರು ಲಿಪ್ಸ್ಟಿಕ್ ಎದಕ್ಕೆ ಹಚ್ಕೋತಿ, ಹಿಂಗೆ ಯಾರು ಹಚ್ಕೋತಾರನಂತಂದು ಮಾತುಗಳು ಬರೋರಿ. ಎದಕ್ಕೆ ಹಾಗೆಲ್ಲ ಹಾಕೋತಿ, ಎದಕ್ಕೆ ಹಂಗೆ ಡ್ಯಾನ್ಸ್ ಮಾಡ್ತಿ, ಎದಕ್ಕೆ ಹಂಗೆ ಆ್ಯಕ್ಟಿಂಗ್ ಮಾಡ್ತಿ ಅಂತೆಲ್ಲ ಬರೋದ್ರಿ. ಅವಾಗ ಒಳಗೆ ಒಂದು ಟೈಮ್ ಬರ್ತದೆ, ಬಾಯಿಲೆ ಹೇಳ್ರೆ ಯಾರಿಗೂ ಅರ್ಥ ಆಗೋದಿಲ್ಲ, ಒಂದು ವೇದಿಕೆ ಮೂಲಕ ಹೇಳಿದ್ರೆ ಅರ್ಥ ಆಗ್ತದೆ ಅಂತಂದು. ಸೊ ಅವ್ವ ಅಪ್ಪರ್ನ ಫಸ್ಟ್ ಸೀಸನ್ ಆಡಿಷನ್ ಕೊಡಕ್ಕೆ ಹೋದಾಗ ಎದಕ್ಕೆ ಆಡ್ ಚಲೋ ಜಾಬ್ ಬಿಟ್ಟು ಎದಕ್ಕೆ ಹೋಗಿ ಅಂತಂದು ಅಂದವ್ರು ಅವ್ರು. ಈಗ ಅವರ ಸ್ಟೇಜ್ ಮ್ಯಾಗ ಬಂದ್ಮ್ಯಾಗ ಅವ್ರ ಅಂತಾರೆ, ಬೆಂಗಳೂರಿನಾಗ ಇರೋಕ್ಕದಿ ಏನ್ರಿ ಮಾಡ್ತಿ ಮಾಡಿ. ಸೊ ಅವ್ರದ್ದೆಲ್ಲ ಈಗ ಬದಲಾಗ್ಯದ್ರಿ. ಹೋಪ್ ರೀ, ಈಗ ನಾ ಹೆಂಗೆ ಇಂಜಿನಿಯರಿಂಗ್ ಮಾಡಿದ್ಮೇಲೆ ಒಂದು 4 ಮಂದಿ ನಮ್ಮ ಹುಡುಗಿಯರನ್ನ ಹಳ್ಳಿಯಿಂದ ಕಳಿಸಿದ್ರು, ಹಾಗೆ ಆ್ಯಕ್ಟಿಂಗು ಡ್ಯಾನ್ಸು 4 ಹೆಣ್ಮಕ್ಳನ್ನ ಅಲ್ಲಿಂದ ಕಳಿಸ್ತಾರಂತ ಅನ್ಕೊತೀನಿ ರೀ, ಮಾದರಿಯಾಗಿ ತೊಗೊಂಡ್ರಿ. ರೊಟ್ಟಿ ಬಡಿಯೋಕ್ಕೂ ಸೈ, ತಂಟೆಗೆ ಬಂದವ್ರನ್ನ ತಟ್ಟೋಕ್ಕೂ ಸೈ. ಹೌದ್ರಿ, ಅಷ್ಟೇ ರಗಡ್ರಿ ಹಾಗೆ ರೀ. ಅದಕ್ಕೆ ನೋಡ್ರಿ ಇಲ್ರಿ, ನಮ್ಮ ಜವಾರಿ ಮಂದಿ ಸ್ವಲ್ಪ ರಗಡ್ ಬಾಡ್ರಿ, ಹುಡ್ತಾ ಬಂದಿದ್ರಿ ನಮ್ಮ ರಗಡ್ತನ ಅನ್ನೋದ್ರಿ. ಸೊ
ವರ್ಷ ಅಂದರೆ ಲೈಕ್ ನೀವು ಈಗ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದರೆ ಯಾವ ಊರಿನವರು ಏನು ಮಾಡ್ಕೊಂಡಿದ್ದಾರೆ, ನೀವು ಅವಾಗಲೇ ಹೇಳ್ತಾ ಇದ್ದೀರಿ ನಾನು ಜಿಂದಾಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಜಾಬ್ ಬಿಟ್ಟು ನೀವು ಇಲ್ಲಿ ನಟಿಯಾಗಬೇಕು ಅಂತ ಕನಸು ಇದು ಚಿಕ್ಕಂದಿನಲ್ಲಿ ಕನಸ್ಕೊಂಡಿದ್ದ ಅದರ್ವೈಸ್ ಈಗ ಏನೋ ಯಾರನ್ನೂ ನೋಡಿ ಬಂದಿದ್ದ ಹೇಗೆ ಏನು ಅಂತ? ಅಯ್ಯೋ, ಆ್ಯಕ್ಚುಲಿ ನನಗೆ ಹೇಳಬೇಕಂದ್ರೆ ನಾವೊಂದು ಚಿಕ್ಕ ಹಳ್ಳಿ ರೀ, ಇಂಗ್ಳಿ ಗಾವ್ಟನ್ ಅಂತ ರೀ, ಚಿಕ್ಕೋಡಿ ತಾಲೂಕು, ಬೆಳಗಾವಿ ಜಿಲ್ಲಾ, ಆ ಹಳ್ಳಿಯಿಂದ ಬಂದಿದ್ರಿ. ನಾನು ಸಣ್ಣ ಇರ್ತಾಗಿಂದ IAS ಆಫೀಸರ್ ಆಗಬೇಕು ಅನ್ನೋದು ಭಾಳ ರೀ. ನಂಗೆ ಆ್ಯಕ್ಚುಲಿ ಮೊದಲಿಂದನೂ ಸ್ವಲ್ಪ ರಾಜಕೀಯ ಸೈಡ್ ಹೋಗಬೇಕು, ಪೊಲಿಟಿಕಲ್ ಸೈಡ್ ಹೋಗ್ಬೇಕು, ಅಥವಾ ಎನಿಥಿಂಗ್ ಅಂದರೆ ಒಂದು ಕೈಯಾಗ ಪವರ್ ಇರಬೇಕು ಅನ್ನೋದು ನನಗೆ ಭಾಳ ರೀ. ಯಾಕಂದರೆ ಸಣ್ಣಾಗಿರ್ತಾಗಿಂದ ಸುತ್ತಮುತ್ತ ಭಾಳ ನೋಡೀನಿ ರೀ. ಸೊ ಬದಲಾಯಿಸ್ಬೇಕು, ಏನಾರೇ ಚೇಂಜ್ ಮಾಡಬೇಕು ಅನ್ನೋದು ಭಾಳ ರೀ. ಅದಕ್ಕೆ ಏನೋರು ಮಹಾನಟಿ ಒಳಗೆ ಒಂದು 2-3 ನನಗೆ IAS ಕ್ಯಾರೆಕ್ಟರ್ ಸಿಕ್ಕು ರೀ. ಸೊ ಸೂರ್ಯವಂಶಿ ಎಲ್ಲ ನಾನು ಅದೇ ಮಾಡಿ, ನನ್ನ ಕಮೆಂಟ್ ಒಳಗೂ ಅದೇ ರೀ, ಅಕ್ಕರ್ ನೀವು ಖರೆ IAS ಆಗ್ರಿ ಅಂತಂದ. ಸೊ ನನ್ನ ಚೈಲ್ಡ್ಹುಡ್ ರೀ ಕನಸು ರೀ ಅದು. ಬಟ್ ಏನು ಅಂತಂದರೆ ನಾನು SSLC ಸ್ಕೋರ್ ಮಾಡಿದ್ಮ್ಯಾಗ ಮನ್ಯಾಗೆಲ್ಲ ಇಲ್ಲ ಆರ್ಟ್ಸ್ ಮಾಡೋದಿಲ್ಲ, ಸೈನ್ಸ್ ಮಾಡು ಅಂತಂದು. ಸೈನ್ಸ್ ಆತ್ರಿ, ಅಲ್ಲೂ ಚಲೋ ಸ್ಕೋರ್ ಆಗೋಣ ಇಲ್ಲ. ಸೊ ಮನೆಗೆ ಸ್ವಲ್ಪ ಪರಿಸ್ಥಿತಿ ಇರೋದ್ರಿಂದ IAS ಅಂದರೆ ಇನ್ನೂ ಸ್ವಲ್ಪ ಕಲಿಬೇಕು, ಅಟೆಂಪ್ಟ್ಸ್ಗಳು ಜಾಸ್ತಿ ಆಕ್ಕವ. ಸೊ ಜವಾಬ್ದಾರಿ ಐತಿ, ರೊಕ್ಕನೂ ಅರ್ನ್ ಮಾಡೋದೈತಿ. ಸೊ ಈಸಿಯೆಸ್ಟ್ ವೇ ಅಂದರೆ ಇಂಜಿನಿಯರಿಂಗ್. ಅದು ಬೈ ಚಾಯ್ಸ್ ಅಲ್ರಿ, ಬೈ ಚಾನ್ಸ್ ಇಂಜಿನಿಯರಿಂಗ್ ತೊಗೊಂಡಿದ್ರಿ. ಸೊ ಹಂಗಂತಂದು ಇಂಜಿನಿಯರಿಂಗ್ ಬಂದೀವಿ ರೀ. ಬಟ್ ಏನಂದ್ರೆ ರೀ ಮೇಡಮ್, ಏನೋ ಮಾಡಿರಿ ಅದು ಮನಸ್ಸು ಪೂರ್ತಿಯಿಂದ ಏನೋ ಮಾಡ್ಲಿಕ್ಕೆ ನೆಮ್ಮದಿ ಸಿಗಂಗಿಲ್ಲ ಅಂತಾರಲ್ರಿ, ಆಗಿದ್ದು ನನಗೆ ಹಂಗೆ ರೀ. ನಾ JSW ಜಿಂದಾಲ್ ಒಳಗೆ ಒಡಿಸ್ಸಾ ಒಳಗೆ ನಂದು ಪ್ಯಾನ್ ಇಂಡಿಯಾ ಕಂಪ್ನಿ ರೀ. ನಾ ಒಡಿಸ್ಸಾ ಒಳಗೆ 1 ವರ್ಷ ಇದ್ದೀನಿ ರೀ. ಆಮೇಲೆ ಛತ್ತೀಸ್ಗಢ ಒಳಗೆ ಕೆಲಸ ಮಾಡೀನಿ ರೀ. ಆಮೇಲೆ ಸ್ಟೀಲ್ ಮೆಲ್ಟಿಂಗ್ ಶಾಪ್ ಒಳಗೆ, ಆಮೇಲೆ ಪೆಲೆಟ್ ಡಿಪಾರ್ಟ್ಮೆಂಟ್ ಒಳಗೆ, ಆಮೇಲೆ ಇಲ್ಲಿ ಮಾರ್ಕೆಟಿಂಗ್ ಬಂದಿದ್ರಿ ಬಳ್ಳಾರಿ ಒಳಗೆ, ಸೇಮ್ ಕಂಪ್ನಿ ರೀ. ಸೊ ಇಡೀ ಭಾರತ ಎಲ್ಲ ಸುತ್ತಾಡಿ ಬಂದ್ರೂ ಎಂಡ್ ಆಫ್ ದ ಡೇ ಮಲ್ಕೊಂಡಾಗ ಹಾಸಿಗೆ ಮ್ಯಾಗ ನೆಮ್ಮದಿ ಇಲ್ರಿ. ಏನೋ ಮಿಸ್ ಆಗಾಗತ್ತದಲ್ಲ, ಏನೋ ಮಾಡ್ಬೇಕು ಅನ್ನಿಸ್ತದೆ. ಇದಲ್ಲಲ್ಲ 9ರಿಂದ 6ರಿಂದ ಕೆಲಸ ಮಾಡೋಕ್ಕೆ ಅಲ್ಲಲ್ಲ, ನಾ ಏನೋ ಬೇಕಂದಾಗ ಅದು ನನಗೆ ನಾ ಹುಡ್ಕೊಂಡು ಹೋದಾಗ ಮಹಾನಟಿ ಅಂತ ಬಂದಾಗ ಇದು ನನ್ನ ನೆಮ್ಮದಿ ಇಲ್ಲಿ ಸಿಗ್ತದೇನಂತ ನೆಮ್ಮದಿ ಹುಡ್ಕೊಂಡು ಬಂದಿದ್ದ ವೇದಿಕೆ ಮಹಾನಟಿ ರೀ. ಸೊ ಇದ್ರಿ ಜರ್ನಿ ಇಲ್ಲಿ ತನಕ ಬಂದಿದ್ದು. ಪ್ಯಾನ್ ಇಂಡಿಯಾದಲ್ಲೆಲ್ಲ ವರ್ಕ್ ಮಾಡ್ಕೊಂಬಂದು ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋದಕ್ಕೆ ಹೊರಟಿದ್ದೀರಾ. ಅಯ್ಯೋ, ಆ ಹನುಮಪ್ಪ ಎಲ್ಲವನ್ನ ಆಶೀರ್ವಾದ ರೀ, ನೀವು ಹೇಳ್ದಂಗೆ ಆಗಲ್ರಿ. ಸೊ ಈಗ ಮಹಾನಟಿ ಅಂತ ಅಂದಾಗ ಟೈಟಲ್ಗೆ ತಕ್ಕಂತೆ ನಿಮ್ಮ ಲೈಫ್ನಲ್ಲಿ ಸಿನಿಮಾ ರಂಗದಲ್ಲಿ ಒಬ್ಬ ಮಹಾನಟಿ ಅಂತ ಅಂದರೆ ಯಾರು? ಅದು ಭಾಳ ಎವಿಡೆಂಟ್ ಐತ್ರಿ. ನಂಗೆ ಉಮಾಶ್ರೀ ಅಮ್ಮ ಅಂದ್ರೆ ಭಾಳ ಇಷ್ಟ ರೀ. ಉಮಾಶ್ರೀ ಅಮ್ಮ ಅವ್ರದ್ದಂದರೆ ನಾನು ಎಲ್ಲೋ ಒಂದು ನನ್ನ ಫಸ್ಟ್ ರಾಜ್ಯ ಮಟ್ಟದ ಪ್ರಶಸ್ತಿ ಬಂದಿದ್ದು ಉಮಾಶ್ರೀ ಅವ್ರದ್ದು ಕೆಂಚವ ಆ್ಯಕ್ಟಿಂಗ್ ಮಾಡಿದ್ರಿ. ಸೊ ಅವ್ರ ಪಾತ್ರ ನಾನು ಆಡಿಷನ್ಸ್ಗೆ ಹೋಗಿದ್ರು ಒಂದು ಅರ್ಧ ಪಾತ್ರ ಅವ್ರದ್ದ ಮಾಡ್ತೀನಿ ರೀ. ಅವರೆಲ್ಲ ಧ್ವನಿ ಮಾಡ್ಯುಲೇಷನ್ಸ್ ಎಲ್ಲರೂ ಅಂತಿರ್ತಾರೆ, ಒಂದಿಟ್ಟು ನಿಂದು ಉಮಾಶ್ರೀ ಗತ್ಲೆ ವಾಯ್ಸ್ ಬರ್ತದ ಅಂತಿರ್ತಾರೆ ರೀ. ಒಂದು ಸ್ವಲ್ಪ ಅವ್ರದ್ದು ಇದು ಪುಟ್ನಂಜ ಮೂವಿ ಒಳಗೆ ಇದೆಲ್ಲ ಅದ್ರಿ. ಆಮೇಲೆ ನಾವು ಆ್ಯಕ್ಚುಲಿ ಕೆಂಚವನ್ ಮಾಡ್ತೀವಿ ರೀ, ಉತ್ತರ ಕರ್ನಾಟಕ ಅವ್ರದ್ದು ಆ ಸ್ಲ್ಯಾಂಗದ್ರಿ. ಅವೆರಡೂ ಮಾಡಿ ತೋರಿಸ್ತೀನಿ ರೀ. ಏನಿದು ಪುಟ್ನಂಜ ಮಗು ಎತ್ತದಂದ್ರೆ ಗಿಡದ ಮೇಲಿರೋ ಕಾಯಿನ ಕಿತ್ಕೊಂಬಿಟ್ಟು ಕೈಯಲ್ಲಿ ಕೊಟ್ಟಂಗೆ ಅನ್ಕೊಂಬಿಟ್ಟಿಯೇ ನೀನು, ಈ ಥರದ್ದು. ಅಂದರೆ ಪೂರ್ತಿ ಮಾಡೋಕೆ ಬರಲ್ರಿ ಹಂಗೆ. ಆಮೇಲೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂವಿ ಒಳಗೆ ಅವ್ರದ್ದು ಧ್ವನಿ ಹೆಂಗಿರ್ತದೆ ಅಂತಂದ್ರೆ, ಅಯ್ಯ ನಿನ್ನ ಮಾರಿ ಮಣ್ಣಾಗಡಗಲಿ ಮಾರಿ ಮ್ಯಾಗನ ಮೀಸಿ ಬೋಳ್ಸ್ಕೊಂಡ ಸೀರೆ ಉಟ್ಕೊಂಡು ಓಡಾಡೋ ಮಾತಿದೆ. ನಿನ್ನೆ ಬೆದರಿಕೆ ಮಾತಿಗೆ ನಾ ಹೆದರ್ಕೊಂಡ ನನ್ನ ಮಗ ರಾಯಣ್ಣನ ಸಂಗನಂಗ ಮಾಡಿ ಮೂಲ ಕುಂದ್ರ ಸಾಕು, ನಾಯಿನ ನಿನ್ನ ಹಂಗೆ ಅಂಜು ಬುರ್ಕಿ ಅಲ್ಲೋಲೆ. ಹಾಂ, ನನಗೆ ಭಯ ಆಯ್ತು ನೀವು ಕಂಡುಬಿಟ್ಟಿದ್ದು ನೋಡಿ. ಓಕೆ, ಸೊ ನನಗೆ ಉಮಾಶ್ರೀ ಮ್ಯಾಮ್ ಅಂದರೆ ಭಾಳ ಇಷ್ಟ ರೀ. ಆಮೇಲೆ ಆ್ಯಕ್ಷನ್ ಅಂತ ಬಂದರೆ ನಂಗೆ ನೀವು ಎಷ್ಟು ಕೋಇನ್ಸಿಡೆಂಟ್ ನಾ ಹೇಳಿಲ್ರಿ. ನಂಗೆ ಉಮಾಶ್ರೀ ಮ್ಯಾಮ್ ಇಷ್ಟ ರೀ, ಮಾಲಾಶ್ರೀ ಮ್ಯಾಮ್ ನಂಗೆ ಸೆಕೆಂಡ್ ಫೇವ್ರೇಟ್ ರೀ. ಆ್ಯಂಡ್ ಇಬ್ಬರೂ ಈ ಸೀಸನಿಗೆ ಗೆಸ್ಟ್ ಆಗಿ ಬಂದಿದ್ದರು ರೀ. ನಾನು ಉಮಾಶ್ರೀ ಮ್ಯಾಮ್ ಮುಂದೆನೂ ಆ್ಯಕ್ಟ್ ಮಾಡಿದ್ವಿ ರೀ. ಆ್ಯಂಡ್ ಮಾಲಾಶ್ರೀ ಮ್ಯಾಮ್ ಮುಂದೆ ಅವ್ರದ್ದು ಚಾಮುಂಡಿ ಕ್ಯಾರೆಕ್ಟರ್ಗೆ ಅವರ ಮಾಡಿ ಅವ್ರು ಸ್ಟಾರ್ಟಿಂಗ್ ಓವೇಷನ್ ಎಲ್ಲ ಕೊಟ್ಟಿದ್ರು ರೀ ಮಾಲಾಶ್ರೀ ಮ್ಯಾಮ್. ಅಯ್ಯಯ್ಯೋ, ಎಲ್ಲ ಒಂದು ಚೆನ್ನಾಗಿ ಕನಸ್ರಿ. ನಮ್ಮ ಇನ್ಸ್ಪಿರೇಷನ್ ವೇದಿಕೆಗೆ ಬಂದ ಅವ್ರ ಮುಂದೆ ನಾವು ಆ್ಯಕ್ಟ್ ಮಾಡಿದ್ದು ಆ್ಯಂಡ್ ಅವರು ಅಪ್ರಿಷಿಯೇಟ್ ಮಾಡಿದ್ರಿ. ಸೊ ಬೆಸ್ಟ್. ಬದಲಾಗಿದೆ ನಿಮಗೀಗ ನಿಮ್ಮ ಲೈಫು ಮಹಾನಟಿ ವೇದಿಕೆ ಏರಿದ ಮೇಲೆ? ಆ್ಯಕ್ಟಿಂಗ್ ವಾಯ್ಸ್ ನಾ ಅಂದರೆ 2 ಥರ ಹೇಳ್ತೀನಿ ರೀ. ಆ್ಯಕ್ಟಿಂಗ್ ವಾಯ್ಸ್ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ನಾನು ಬಂದಾಗ ತರುಣ್ ಸುಧೀರ್ ಸರು ಹೇಳಿದ್ರು, ಇಲ್ಲವ ನೀವು ಒಂದು ಆ್ಯಕ್ಟಿಂಗ್ ಚಲೋ ಮಾಡ್ತೀವಿ, ಒಂದೀಟ್ ಪಾಲಿಷ್ ಮಾಡ್ಬೇಕು, ನಿನಗೆ ಒಂದೀಟ್ ಕಲಿಸ್ಕೊಡ್ಬೇಕು, ಚಲೋ ಬರ್ತದ ಅಂತಂದು. ಆ್ಯಂಡ್ ಅದಾತ್ರಿ ನಂದು ಫಿನಾಲೆ ಶ್ರೀದೇವಿ ಮೂವಿ ನೋಡಿದ್ಮೇಲೆ ಅವರೇ ಹೇಳಿದ್ರು, ಒಂದು ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ ಮಾಡ್ದಂಗೆ ಇತ್ತು ಆ್ಯಕ್ಟಿಂಗ್ ಅಂತಂದು. ಒಂದೀಟ್ ಅರ್ಥ ಮಾಡ್ಕೊಂಡಿನಿ ರೀ. ಓಕೆ ಇಷ್ಟು ಪಾತ್ರ ಅಂದ್ರೆ ಒಂದೀಟ್ ಸಿನಿಮಾಗಂದ್ರೆ ಇಷ್ಟು ಇರ್ಬೇಕಾ, ಸ್ಟೇಜಿಗೆ ಅಂದ್ರೆ ಹಿಂಗಿರ್ಬೇಕಾ, ಸೀರಿಯಲ್ಗಂದ್ರೆ ಹಿಂಗಿರ್, ಆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಕಲ್ತ್ವಿ ರೀ. ಕ್ಯಾರೆಕ್ಟರ್
ಕ್ಯಾರೆಕ್ಟ್ರ್, ಬಾಡಿ ಲ್ಯಾಂಗ್ವೇಜ್, ಕೈ ಆ್ಯಂಗಲ್, ಕ್ಯಾಮ್ರಾ ಒಂದೀಟೆಲ್ಲ ಕಲ್ತಿದ್ದಾತ್ರಿ. ಜೀವನ ಅಂತ ಬಂದರೆ ರೀ ನಾನು ಪ್ರತಿ ಸತಿ ಹೇಳ್ತಿರ್ತೀನಿ ರೀ, ಮಹಾನಟಿ ಅನ್ನೋದು ಕಾಂಪಿಟೇಷನ್ ವೇದಿಕೆ ಅಲ್ರಿ ಮೇಡಮ್, ನನಗೆ ಬದುಕು ಕಟ್ಸ್ಕೊಟ್ಟಂಥ ವೇದಿಕೆ ಐತ್ರಿ. ಯಾಕಂದ್ರೆ ಎಲ್ಲೋ 4 ಗೋಡೆ ಮುಂದೆ ಒಂದು ಕಂಪ್ಯೂಟರ್ ಮುಂದೆ ಕೀಪ್ಯಾಡ್ ಒತ್ಕೊಂಡು ಕೂರಕ್ಕೆ ನಾನು ಈಗ ಒಂದು TV9 ಮೈಕ್ ಮುಂದೆ ಮಾತಾಡಕತ್ತೀನಿ ಅಂತಂದ್ರೆ ಯೋಚನೆ ಮಾಡಿರಿ, ಮಹಾನಟಿ ನನಗೆ ಎಲ್ಲಿಂದ ಎಲ್ಲಿ ಕರ್ಕೊಂಬಂದು ಕೂರ್ಸದ ಅಂತಂದು. ಸೊ ಭಾಳ ಚಲೋ ರೆಸ್ಪಾನ್ಸ್ ಐತ್ರಿ. ನಾನು ಮೊನ್ನೆ ಸೌದತ್ತಿ ಎಲ್ಲವೂ ಹೋದಾಗ್ಲೂ ರೀ, ಅಲ್ಲಿ ಎಲ್ಲರೂ ಅಲ್ಲಿ ಭಂಡಾರ ಹಚ್ಕೊಳ್ಳೋದು ಬಿಟ್ಟು ಅಯ್ಯಯ್ಯೋ ವರ್ಷ ಅವರಲ್ಲನ್ರಿ ನೀವು ಅಂತಂದು. ನಾ ಫೇಮಸ್ ಅಲ್ದ ನಮ್ಮ ಅವ್ವ ಅಪ್ಪಾರು ಫೇಮಸ್ ರೀ. ನಮ್ಮ ಅವ್ವಾರ ಸಂಗಡ ಸೆಲ್ಫಿ ತೊಗೊಳಕತ್ತಾರ ರೀ, ನಮ್ಮ ಅಪ್ಪಾರ ಸಂಗಡ ಸೆಲ್ಫಿ ತೊಗೊಳಕತ್ತಾರ ರೀ. ಆ್ಯಂಡ್ ನಟಿ ಅನ್ನೋದಕ್ಕಿಂತ ಇಂಥ ಮಗಳು ಹುಟ್ಟಿದ್ದು ಭಾಳ ಖುಷಿ ಆತಂದು. ಅಂದ್ರೆ ಒಂದು ಹೆಣ್ಣಾಗಿ ನನ್ನ ಜನ ಭಾಳ ಒಪ್ಕೊಂಡಾರ್ರಿ. ಒಂದು ನಟಿಯಾಗಿ ಹೌದ್ರಿ, ಬಟ್ ಒಂದು ಹೆಣ್ಣಾಗಿ ಒಂದು ಮಾದರಿ ಹೆಣ್ಣಾಗಿ ನನ್ನ ಭಾಳ ತೊಗೊಂಡಾರ್ರಿ. ಅಲ್ಲಿ ಬಂದವರೆಲ್ಲ ನನ್ನ ಮಗಳಿಗೆ ಒಂದು 4 ಮಾತು ಹೇಳುವ, ಒಂದು ಬುದ್ಧಿ ಮಾತು ಹೇಳುವ, ಒಂದು ತಿಳಿಸ್ ಮಾತು ಹೇಳುವ ಅಂತ ಅನ್ನೋರಿ. ಸೊ ಅವಾಗ ಅನ್ನಿಸ್ತು ಅಯ್ಯಯ್ಯೋ ಕಿರೀಟ ನನ್ನ ಕೈಗೆ ಬಂದಿಲ್ಲ, ಬಟ್ ಭಾಳ ಮಂದಿ ಮನಸ್ಸೊಳಗೆ ನಾ ಹೋಗಿ ಕೂತೀನಿ ಅಂತಂದು. ಅದ್ರಾಗೂ ನಮ್ಮ ಉತ್ತರ ಕರ್ನಾಟಕ ಮಂದಿ ಒಳಗೆ ರೀ. ಆ್ಯಂಡ್ ನಮ್ಮ ಊರಿಗೆಲ್ಲ ಹೋದಾಗ ಜನ ಮೆರವಣಿಗೆ ಮಾಡಿದ್ರಿ, ಸ್ವಾಗತ ಮಾಡಿದ್ದು. ಅವಾಗಿನ ನಾ ಫಿನಾಲಿಸ್ಟ್ ಆಗಿದ್ದಿಲ್ಲ ರೀ, ಬರೀ ಒಂದು ಹೆಣ್ಮಗಳನ್ನ ಅಲ್ಲಿ ಹೋಗಿನಿ ಪ್ರತಿನಿಧಿಸಾಕತ್ತೀನಿ ಜೀ ಕನ್ನಡ ಅನ್ನೋದಕ್ಕೆ ನಂಗೆ ಅಷ್ಟೊಂದು ಪ್ರೀತಿ ತೋರಿಸಿದ್ರಿ. ಅದೇ ಎಷ್ಟೋ ಜನದ ಪುಣ್ಯ ಅನ್ನಿಸ್ತದೆ ರೀ, ನಾ ಕರ್ನಾಟಕದಾಗ, ಅದು ಉತ್ತರ ಕರ್ನಾಟಕದಾಗ ಹುಟ್ಟಿ ಅಷ್ಟು ಮಂದಿ ಪ್ರೀತಿ ಗಳಿಸಾಕ್ರಿ. ಈಗ ನೆಕ್ಸ್ಟ್ ಏನು ಆಪರ್ಚುನಿಟೀಸ್ ಎಲ್ಲ ಬರ್ತಿದೆಯಾ? ಸೊ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಸಿನಿಮಾ ರಂಗನ, ಅದರ್ವೈಸ್ ಕಿರುತೆರೆನ, ಹೇಗೆ ಏನು ಅಂತ? ಸದ್ಯಕ್ಕೇನು ಪ್ರೀ ಪ್ಲ್ಯಾನಿಂಗ್ಸ್ ಇಲ್ರಿ ಮ್ಯಾಮ್, ಏನೂ ಸ್ಕೆಡ್ಯೂಲ್ಸ್ ಇಲ್ರಿ. ಸದ್ಯಕ್ಕೆ ಕತೆ ಬಂದಾವ್ರಿ, ಕತೆ ಕೇಳಾಕತ್ತೀನಿ ರೀ. ಯಾವ್ದು ಚಲೋ, ನನ್ನನ್ನು ನಾನು ಯಾವ ಕತೆ ಒಳಗೆ ತೋರಿಸ್ಕೊಂಡ್ರೆ ಜನಕ್ಕೆ ಇಷ್ಟ ಆಗ್ತದೆ, ಅಥವಾ ನನಗೆ ಯಾವ ಪಾತ್ರ ಸರಿ ಹೊಂತದ ಅಂತ ಅದು ಡಿಸ್ಕಷನ್ ಒಳಗೆ ಅದೀನಿ ರೀ. ಅದೇ ಅಂದರೆ ಮತ್ತೆ ರಿಟರ್ನ್ ಜಾಬಿಗೆ ಹೋಗ್ಬೇಕು ಅನ್ನೋವಂಥದ್ದು ಏನಿಲ್ಲ ರೀ. ಯಾಕಂದರೆ ನನ್ನ ನೆಮ್ಮದಿ ಅಥವಾ ನನ್ನ ಖುಷಿ ಎಲ್ಲ ಇರೋದು ಆ್ಯಕ್ಟಿಂಗ್ ಒಳಗೆ ರೀ. ಸೊ ಕಿರುತೆರೆ ಆಗಿರಲಿ ದೊಡ್ಡದಾಗಿರಲಿ, ಆ ಪಾತ್ರಕ್ಕೆ ಜೀವ ತುಂಬೋ ಥರ ಯಾವುದೇ ಪಾತ್ರ ಬಂದರೂ ಜನರ ಮುಂದೆ ಕಣ್ಮುಂದೆ ಇರಬೇಕಂತ ಆಶಿಸ್ತೀನಿ ರೀ. ಥ್ಯಾಂಕ್ ಯು ವರ್ಷ ಅವರೇ. ನೀವು ನಿಮ್ಮ ಒಂದು ನೇಮ್ ಅಂತೆ ನೀವು ಗೆಲುವಿನ ಮಳೆನ ಸುರಿಸ್ಲಿ ಚಿತ್ರರಂಗದಲ್ಲಿ ಅಂತ ಕೂಡ ನಾನು ಕೂಡ ಆಶಿಸ್ತೀನಿ. ಆಲ್ ದ ಬೆಸ್ಟ್, ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು TV9 ಕನ್ನಡ, ಆ್ಯಂಡ್ ಥ್ಯಾಂಕ್ ಯು ಸಮಸ್ತ ಜನರಿಗೆ ಇಷ್ಟೊಂದು ಪ್ರೀತಿ ಕೊಟ್ಟು ನನಗೆ ಇಲ್ಲಿ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕೆ ಒಂದು ಚಾನ್ಸ್ ಕೊಟ್ಟಿರಿ, ಇಂಟರ್ವ್ಯೂ ಮಾಡಿದ್ದಕ್ಕೆ ಥ್ಯಾಂಕ್ಸ್ ರೀ. ಆ್ಯಂಡ್ ಹೋಟ್ ಮಾಡಿ ಇಲ್ಲಿ ತನಕ ಸಪೋರ್ಟ್ ಮಾಡಿ ಇನ್ನಷ್ಟು ಪ್ರೀತಿ ತೋರಿಸಿದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ನಮಸ್ಕಾರ. ಆಲ್ ದ ಬೆಸ್ಟ್. ನೋಡಿದ್ರಲ್ಲ, ಇದಿಷ್ಟು ಮಹಾನಟಿ ಸೀಸನ್ 2 ರನ್ನರ್ ಅಪ್ ವರ್ಷ ಡಿಗ್ರಜೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.